ನಿಮ್ಗೆ ಏನು ಖರ್ಚಿಗೆ ಏನಾದ್ರು ಕೊಡ್ತೀನಿ ಅಂದರೆ ಬರಿತೀನಿ ನಾನು. ಏನು ಕೊಡಲ್ಲ ಅಂತಂದರೆ ಈಗ ಕೊಡ್ತೀನಂದರೆ ಕಾಫಿ ನಾಡಿನಲ್ಲಿ ಕಾಡಾನೆ ಹಾವಳಿಯಿಂದ ಕಂಗೆಟ್ಟಿರುವ ರೈತರಿಗೆ ಸಾಂತ್ವನ ಹೇಳಬೇಕಾದ ಅರಣ್ಯ ಇಲಾಖೆ ಅಧಿಕಾರಿಯೇ ಈಗ ಲಂಚಕ್ಕಾಗಿ ಪೀಡಿಸಿರುವುದು ಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕಿನ ಕಣತಿ ಗ್ರಾಮದ ರೈತರೊಬ್ಬರು ಕಾಡಾನೆ ದಾಳಿಯಿಂದಾಗಿ ಸುಮಾರು 65 ಅಡಿಕೆ ಮರಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಇದ್ರು. ಈ ನಷ್ಟದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೊಡಿಸಬೇಕಾದ ಕಣತಿ ಬೀಟ್ನ ಡಿಆರ್ಎಫ್ಒ ವೀರಭದ್ರ ನಾಯ್ಕ್ ಎಂಬ ಅಧಿಕಾರಿ ನೇರವಾಗಿಯೇ ರೈತರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಖರ್ಚಿಗೆ ಏನಾದರೂ ಕೊಡ್ತೀನಿ ಅಂದರೆ ಜಾಸ್ತಿ ಬರಿತೀನಿ, ಇಲ್ಲ ಅಂದರೆ 65 ಅಡಿಕೆ ಮರ ಅಂತಲೇ ಬರಿತೀನಿ ಅಂತ ರೈತನಿಗೆ ಅಧಿಕಾರಿ ಆಮಿಷವೊಡ್ಡಿದ್ದಾರೆ. ಏನು ಹೇಳಿ ಅಲ್ಲ, ಈಗ 65 ಗಿಡ ಸಿಕ್ಕಿರೋದು ಅಲ್ವಾ? ಈಗ ನೀವು ನಿಮ್ಗೆ ಏನು ಖರ್ಚಿಗೆ ಏನಾದ್ರು ಕೊಡ್ತೀನಿ ಅಂದರೆ ಬರಿತೀನಿ ನಾನು. ಏನು ಕೊಡಲ್ಲ ಅಂತಂದರೆ ಈಗ ಕೊಡ್ತೀನಂದರೆ ಅದೆಲ್ಲ ಆಗಲ್ಲ. 65 ಮಾಡ್ಬಿಡ್ತೀನಿ ನಾನು. ಈಗ ಕೊಡ್ತೀನಂದ್ರೆ ಬರಿತೀನಿ ನಾನು. ಅಂದ್ರೆ ಹಣ ಕೊಟ್ರೆ ನಷ್ಟದ ಪ್ರಮಾಣವನ್ನ ಹೆಚ್ಚಿಸಿ ಬರೆದು ಹೆಚ್ಚಿನ ಪರಿಹಾರ ಕೊಡಿಸುವುದಾಗಿ, ಇಲ್ಲವಾದಲ್ಲಿ ಕೇವಲ ನೈಜ ನಷ್ಟವನ್ನಷ್ಟೇ ದಾಖಲಿಸುವುದಾಗಿ ಹೇಳಿದ್ದಾರೆ. ರೈತರಿಂದ ಹಣ ಸಿಗಬಹುದು ಅಂತ ಸುಮಾರು 10 ಸೆಕೆಂಡುಗಳ ಕಾಲ ಕಾದು ನೋಡಿದ ಅಧಿಕಾರಿ ಲಂಚ ನೀಡಲು ರೈತ ಒಪ್ಪದೇ ಇದ್ದಾಗ ಕೊನೆಗೆ 65 ಮರಗಳ ನಷ್ಟ ಅಂತಾನೆ ದಾಖಲಿಸಿದ್ದಾರೆ. ಕಾಡಾನೆ ದಾಳಿಯಿಂದ ಬದುಕು ಕಳೆದುಕೊಳ್ತಾ ಇರುವ ಮಲೆನಾಡಿನ ರೈತರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಳ್ಳೋದಿಕ್ಕೆ ಯತ್ನಿಸಿದ ಅಧಿಕಾರಿಯ ನಡೆ ಈಗ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ಏನು ಹೇಳಿ ಅಲ್ಲ, ಈಗ 65 ಗಿಡ ಸಿಕ್ಕಿರೋದು ಅಲ್ವಾ? ಈಗ ನೀವು ನಿಮ್ಗೆ ಏನು ಖರ್ಚಿಗೆ ಏನಾದ್ರು ಕೊಡ್ತೀನಿ ಅಂದರೆ ಬರಿತೀನಿ ನಾನು. ಏನು ಕೊಡಲ್ಲ ಅಂತಂದರೆ ಈಗ ಕೊಡ್ತೀನಂದ್ರೆ ಅದೆಲ್ಲ ಆಗಲ್ಲ. 65 ಮಾಡ್ಬಿಡ್ತೀನಿ. ಈಗ ಕೊಡ್ತೀನಂದ್ರೆ ಬರಿತೀನಿ ಅಷ್ಟೇ.